ಎಲ್ಲ ಫಾರ್ಮರ್ಸ್ಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏನಪ್ಪ ಇದು ಚಕ್ಕೆ ಬೂಸ ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಮೇಲೆ ಲಾರ್ವಿನ್ ಇದೆ. ಲಾರ್ವಿನ್ ಅಂದರೆ ತುಂಬ ವಿಷ ಇದು. ಲಾರ್ವಿನ್ ಅಂದರೆ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡು. 100 ಗ್ರಾಮ್ಸ್ ಬಂದು 400 ರೂಪೀಸ್ ಮಾಡ್ತಾರೆ. ಇದೇನು ಮಾಡ್ತಿದೆ ಅಂದರೆ ಈ ಹಸಿರುಳ ಮತ್ತು ಬೀಟ್ರೂಟ್ ಹುಳ ಮತ್ತು ಬೇರೆ ಥರ ಇನ್ಸೆಕ್ಟಿಸೈಡ್ನ ಕಿಲ್ ಮಾಡುತ್ತೆ. ಈ ಪಾಯ್ಸನ್ ಅನ್ನೋದರಲ್ಲಿ ಎಲ್ಲೋ ಬರ್ತಿದೆ ಅಂದರೆ ಇದು ರೆಡ್ ಬಂದರೆ ಇನ್ನೂ ತುಂಬಾ ಪಾಯ್ಸನಸ್ಸು. ರೆಡ್ ಅಲ್ಲ, ಬ್ಲ್ಯಾಕ್ ಬಂದರೆ ಇದು ಎಲ್ಲೋ ಬಂದೇ ತುಂಬಾ ಪಾಯ್ಸನಸ್ಸು. ಮತ್ತು ಕೀಪ್ ಔಟ್ ಆಫ್ ದ ಚಿಲ್ಡ್ರನ್ಸ್ ಅಂತ ಹೇಳಿದ್ದಾರೆ. ತುಂಬಾ ಪಾಯ್ಸನ್ ಇದು. ಈ ಲಾರ್ವಿನ್ ತುಂಬಾ ಕೆಲಸ ಮಾಡುತ್ತೆ. ಯಾಕೆ ಇದು ಮಾಡ್ತಾಯಿದ್ದೀನಿ ಅಂದರೆ ಈ ಕೊತ್ತಂಬರಿ ಅಂತೀನಿ, ಈ ಕುಕುಂಬರ್ ಇದೆಯಲ್ಲ, ಕುಕುಂಬರ್ ಬಂದ್ಬಿಟ್ಟು ಒಂದು 3 ವೀಕ್ಸ್ ಆಯಿತು. ಏನು ಮಾಡ್ತೀರಿ ಅಂದರೆ ಈ ಶಂಕುಳ ಜಾಸ್ತಿ ಇದೆ ನಮ್ಮ ಏರಿಯಾದಲ್ಲಿ. ರಾತ್ರಿ ಒಂದೆಲ್ಲ ಕಟಾವು ಮಾಡ್ಕೊಂಡು ಹೋಗ್ತದೆ, ಚೆನ್ನಾಗಿ ತಿನ್ಕೊಂಡು ಹೋಗ್ತದೆ. ಇದೇನು ಮಾಡುತ್ತೆ ಅಂದರೆ ರಾತ್ರಿ ಟೈಮು ಅಂದರೆ ಒಂದು 8 ಗಂಟೆ ಆ ಟೈಮಲ್ಲಿ ನಾವು ಹಾಕ್ಬಿಟ್ರೆ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಎತ್ಕೊಂಡೋಗಿ ಚೆಲ್ಲಬೇಕು. ಸಾಲು ಥರ ಚೆಲ್ಲಿದ್ರೆ ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಎಲ್ಲ ಸುತ್ತೋಗಿರುತ್ತೆ. ಬೇರೆ ಥರ ಇನ್ಸೆಕ್ಟ್ಸ್ ಇರ್ತೇನೆ ಸುತ್ತೋಗುತ್ತೆ. ಇದು ತುಂಬ ಬೆಟರ್. ಯಾವ ಥರ ಬೆಳೆಗಳಂದರೆ ಭತ್ತ ಮತ್ತು ತುಂಬಾ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇದ್ದಾಗ ಇನ್ಸೆಕ್ಟಿಸೈಡ್ನ ಈ ಥರ ಮಾಡೋದು ಬೇಗನೆ ಕಂಟ್ರೋಲ್ ಸಿಗುತ್ತೆ ಇನ್ಸೆಕ್ಟ್ಸು. ಮತ್ತು ಈ ಥರ ಮಾಡಿದ್ರೆ ಬೆಳೆ ಮೇಲೆ ಏನೂ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ. ಏನಿದೂ ಇದು ಎಫೆಕ್ಟು ಇನ್ಸೆಕ್ಟ್ಸ್ ಮಾಡ್ತಾನೆ ಆಗುತ್ತೆ. ಯಾಕಂದರೆ ನಾವು ಸ್ಪ್ರೇ ಮಾಡಲ್ವಲ್ಲ, ಸ್ಪ್ರೇ ಮಾಡಿದ್ರೆ ಮಾತ್ರ ತುಂಬಾ ಎಫೆಕ್ಟ್ ಆಗುತ್ತೆ ಬೆಳೆ ಮೇಲೆ. ಇದು ತುಂಬಾ ಬೆಸ್ಟ್ ಮೆಥಡು. ಅಂದರೆ ನಮಗೆ ತುಂಬ ಹಾರ್ಮ್ಫುಲ್ಲು ಈ ಥರ ಮಾಡೋರಿಗೆ. ಈಗ ನನಗಿದು ಹಾರ್ಮ್ಫುಲ್ಲೇ, ರೈತರಿಗೆ ಇದು ಹಾರ್ಮ್ಫುಲ್. ಅದನ್ನು ಮಾಡಲೇಬೇಕು, ಇಲ್ಲಾಂದರೆ ಏನು ಬರೋಲ್ಲ ಬೆಳೆ ಕೈಗೆ. ಕೆಮಿಕಲ್ ಫಸ್ಟ್ ಎಫೆಕ್ಟ್ ಮಾಡೋದು ರೈತನಿಗೆ, ಆಮೇಲೆ ತಿನ್ನೋರಿಗೆ. ಇದೇನು ಈಗ ಇದು ಎಫೆಕ್ಟ್ ಮಾಡೋದು ನನ್ನ ಮೇಲೆ ಎಫೆಕ್ಟ್ ಮಾಡುತ್ತೆ ಸ್ವಲ್ಪ. ಈ ಕೈಯಲ್ಲಿರೋ ಸೆಲ್ಸ್ಗೆಲ್ಲ ಇದು ಸ್ವಲ್ಪ ಎಫೆಕ್ಟ್ ಮಾಡ್ತಾನೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಬೆಸ್ಟ್ ಸೊಲ್ಯೂಷನ್ಸ್ ಏನೂ ಇಲ್ಲ ಆರ್ಗಾನಿಕ್ ಫಾರ್ಮಿಂಗಲ್ಲಿ. ಅದಕ್ಕೆ ಕೆಮಿಕಲ್ ಸೈಡ್ ಹೋಗಿದ್ದೀರಿ. ಮತ್ತು ಇದೇನು ನಾರ್ಮಲ್ ಪರ್ಸನ್ಸ್ ಎಲ್ಲ ತಿಂತಾರಲ್ಲ ಅವ್ರಿಗೇನು ಎಫೆಕ್ಟ್ ಏನೂ ಆಗೋಲ್ಲ. ಯಾಕಂದರೆ ನಾವು ಸ್ಪ್ರೇ ಮಾಡಲ್ಲ. ಮೈನು ಸ್ಪ್ರೇ ಮಾಡಿದ್ರೆ ಗಿಡದ ಮೇಲೆ, ಅದು ಫ್ರೂಟ್ಸ್ ಮೇಲೆ ಆಗಿರಲಿ, ತರಕಾರಿ ಯಾರನ್ನೇ ಆಗಿರಲಿ, ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ, ಹಾರ್ಮ್ಫುಲ್ ಆಗಿರುತ್ತೆ. ಇದೇನು ಹಾರ್ಮ್ಫುಲ್ ಇಲ್ಲ, ವಿಷ ಆಗಿರಲ್ಲ. ಬೆಸ್ಟ್ ಮೆಥಡು. ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಿಲ್ಲ. ವೈಟ್ ಕೆಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ಮಿಕ್ಸ್ ಆಯಿತು. ಲಾರ್ವಿನ್, ಚಕ್ಕೆ ಬೂಸ ಮತ್ತು ಬೆಲ್ಲ ಹೇಗೆ ಯೂಸ್ ಮಾಡ್ತೀರಿ ಅಂದರೆ ಬೆಲ್ಲ ಸ್ವೀಟ್ ಇರುತ್ತೆ. ಇನ್ಸೆಕ್ಟಿಸೈಡ್ ಬೇಗ ಬಂದು ತಿನ್ನುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಈ ಬೂಸಾಗೆ ತಿಂದಿದ ತಕ್ಷಣ ಒಂದು 1/2 hour ಸತ್ತೋಗುತ್ತೆ.
ಈಗ ಹೋಗ್ಬಿಟ್ಟು ಚೆಲ್ಲಬೇಕು. ಕುಂಬರಪ್ಪ ಅವ್ರಮ್ಗೆ ಇದು ತುಂಬ ನಾರ್ಮಲ್ಲು ಮತ್ತು ಡೇಂಜರ್. ಲಾರ್ವಿನ ಮೇಲೆ ಹಾಕಿದಾರಲ್ಲ ಡೇಂಜರ್ ಅಂತ. ಮತ್ತು ಈ ಥರ ಪ್ರಿಪ್ರೇಷನ್ ಮಾಡೋವಾಗ ಮಾತ್ರ ಚಿಕ್ಕ ಮಕ್ಕಳನ್ನ ದೂರ ಇಡಿ. ಮತ್ತು ಕೋಳಿಗಳು, ಅನಿಮಲ್ಸ್, ಯಾವಾಗ ಪಕ್ಷಿಗಳನ್ನೆಲ್ಲ ದೂರ ಇಡಿ. ನಾನು ಅದಕ್ಕೆ ನೈಟ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಈವ್ನಿಂಗೇ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಏನಿರಲ್ಲ, ಓಡಿಸೋ ಬಾಧೆನಿರಲ್ಲ. ಡೇಂಜರ್ ಪಾಯ್ಸನ್. ಬೆಲ್ಲ ಪಾಕ ಅದು. ಒಂದು ಚಕ್ಕೆ ಬೂಸ ಅರ್ಧ ಮೂಟೆ ಯೂಸ್ ಮಾಡ್ದೆ. ಬೆಲ್ಲ ಒಂದು 2 kg ಯೂಸ್ ಮಾಡ್ದೆ. ತಗೊಂಡು ಹೋಗ್ತೀನಿ ತೋಟಕ್ಕೆ ಬಂದೆ. ಯಾವ ಥರ ಹಾಕೋದು ನೋಡ್ತೀನಿ. ಈ ಥರ ಚೆಲ್ಲಬೇಕಾಗಿರುತ್ತೆ. ತೋಟ ಎಲ್ಲ ಮಾಡಬೇಕು. ಎಷ್ಟಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಸ್ವಲ್ಪ ಅವತ್ತು ಮಾತ್ರ ವೀಡಿಯೋ ಮಾಡ್ತೀನಿ. ಆಲ್ಮೋಸ್ಟ್ ಒಂದು ಕರೆ ಮಾಡೋಣ. ನೋಡಲ್ಲಿದೆಯಲ್ಲ ಸ್ನೇಲ್ಸು, ಅಲ್ಲಿಗೂ ತುಂಬಾ ಸ್ನೇಲ್ ಕಿಲ್ ಹಾಕಿ ಸಾಯಿಸ್ದೆ, ಅಲ್ಲಿಗೂ ಹೋಗಿಲ್ಲ ಅದು. ಈ ಥರ ಚೆಲ್ಕೊಂಡ್ರೆ ಬೇರೆ ಸ್ನೇಲ್ಸ್ ಅಂತಲ್ಲ, ಬೇರೆ ಯಾವುದೋ ಇನ್ಸೆಕ್ಟಿಸೈಡ್ ಇದ್ರೇನು ತಿಂದುಬಿಟ್ಟು ಸುತ್ತೋಗುತ್ತೆ. ಈ ಸೈಡಿಂದ ಬರುತ್ತೆ, ಚೆಲ್ತಾ ಇದ್ದೀನಿ, ಸುತ್ತೋದೆಲ್ಲ. ರೈತರು ಎಷ್ಟು ಪಾಪ ಮಾಡ್ತೀರಿ ಅಂದರೆ, ಎಷ್ಟು ಇನ್ಸೆಕ್ಟಿಸೈಡ್ಸ್ ಆಡಿಸಿದ್ರೆ ನಮಗೆ ಗೊತ್ತಿಲ್ಲ ಅಷ್ಟು. ಇದೇ ಲಾರ್ವಿನ್. చెల్లిస్తాను అది మిగతా ఇస్తా. ಇದು ನಮ್ಮಣ್ಣ ಪ್ರಶಾಂತ್ ಅಂತ. ఏంలా వీడియోస్ వస్తాను అట్లే యూట్యూబ్కి. ఏమో చెప్పాలి కదా, అట్లే ఉంటాయి. పబ్లిక్ కమెంట్. ಸರಿ, ಓಕೆ, ಬಾಯ್. ಶೇರ್ ಆ್ಯಂಡ್ ಕಮೆಂಟ್, ರೆಡ್ ಬಟನ್ನ ಒತ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಓಕೆ, ಬಾಯ್.